ರಾಯಚೂರು ಜಿಲ್ಲೆಯ ಸಿಂಧನೂರು ವಲಯದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಇದೀಗ ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ್ ಅವರು ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ಸಿಂಧನೂರು ಮತ್ತು ಮಾನ್ವಿ ಭಾಗದಲ್ಲಿ ಗಾಂಜಾ ಮಾರಾಟ, ಅಕ್ರಮ ಮರಳು ಸಾಗಣೆ ಹಾಗೂ ಇಸ್ಪೀಟ್ ಅಡ್ಡೆಗಳ ಮೇಲೆ ಸರಣಿ ದಾಳಿಗಳನ್ನ ನಡೆಸುತ್ತಿರುವ ಡಿವೈಎಸ್ಪಿ ಅವರು ಅಕ್ರಮ ದಂಧೆಕೋರರಿಗೆ ಕಾನೂನಿನ ಬುಸಿ ಮುಟ್ಟಿಸಿದ್ದಾರೆ. ಅದರಲ್ಲೂ ಮಾನ್ವಿಯ ನಂದಿಹಾಳ ಗ್ರಾಮದಲ್ಲಿ ಇಸ್ಪೀಟ್ ದಂಧೆ ವಿರುದ್ಧ ಸಿನಿಮೀಯ ಶೈಲಿಯಲ್ಲಿ ದಾಳಿ ನಡೆಸಿ ಬರೋಬ್ಬರಿ 17 ಬೈಕ್ಗಳನ್ನ ಜಪ್ತಿ ಮಾಡುವ ಮೂಲಕ ಕಾಕಿ ಪವರ್ ತೋರಿಸಿದ್ದಾರೆ. ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ್ ಅವರ ಈ ದೊಡ್ಡ ಕಾರ್ಯಾಚರಣೆಗೆ ಇದೀಗ ಕರವೇ ಜನಪರ ಬಣ ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಂದೆ ಇಂತಹ ಅಕ್ರಮಗಳಿಗೆ ಶಾಶ್ವತ ಬ್ರೇಕ್ ಹಾಕಲು ಸರ್ಕಾರ ಅವರ ತಂಡಕ್ಕೆ ಹೆಚ್ಚಿನ ಸಿಬ್ಬಂದಿ ಬಲ ನೀಡಬೇಕೆಂದು ಸಂಘಟನೆಗಳು ಒತ್ತಾಯಿಸಿವೆ. ನನ್ನ ಹೆಸರು ರಂಗರಾವ್ ಕುಲಕರ್ಣಿ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಯಚೂರು ಜಿಲ್ಲೆ ಜನಪರ ಬಣದ ರಾಯಚೂರು ಜಿಲ್ಲಾಧ್ಯಕ್ಷನಾಗಿ ಮಾಹಿತಿ ಕೊಡುವುದೇನೆಂದರೆ, ನಮ್ಮ ಭಾಗದ ಮಾನ್ಯ DYSP ಸಾಹೇಬರಾದಂಥ ಶ್ರೀ ಚಂದ್ರಶೇಖರ್ ನಾಯ್ಕ್ ಸರ್ ಅವರು ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಉಸುಗಿನ ದಂಧೆಯನ್ನು ಮತ್ತು ಗಾಂಜಾವನ್ನು, ಅದೇ ರೀತಿ ಕಳ್ಳತನ ಮಾಡ್ತಾ ಇರೋಂಥವ್ರನ್ನು, ಭಾಳಷ್ಟು ಶ್ರದ್ಧೆಯಿಂದ ಅಕ್ರಮ ಮಾಡೋಂಥವ್ರನ್ನ ಪರಿಶೀಲಿಸಿ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಉತ್ತಮವಾದ ಕಾರ್ಯವೈಖರಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಇನ್ನೂ ಸಪೋರ್ಟಾಗಿ ಸಿಬ್ಬಂದಿಗಳನ್ನು ಹೆಚ್ಚಿಗೆ ಅವರಿಗೆ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಸ್ತಿನ ಕಾರ್ಯ ಮಾಡಲಿಕ್ಕೆ ಸಹಕಾರ ನೀಡಬೇಕು. ಈ ನಮ್ಮ ಮಾನವಿನಲ್ಲಿ ಇವತ್ತಿಗೂ ಕೂಡ ಓಸಿ ಆಗಲಿ, ಮಟಕ ಆಗಲಿ, ಇಸ್ಪೀಟ್ ಆಗಲಿ ಇನ್ನೂ ನಡೀತಾ ಇದ್ದಾವೆ. ಇವತ್ತಿನ ದಿನ ಬರಗಾಲ ಬಂದಿದೆ ನಮ್ಮ ರೈತರಲ್ಲಿ. ಇಡೀ ರಾಜ್ಯಾದ್ಯಂತ ಬರಗಾಲ ಇರೋದರಿಂದ ಈ ಎಲ್ಲ ಅಕ್ರಮ ದಂಧೆಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಇನ್ನೂ ಸಹಕಾರ ಕೊಡಬೇಕು. ಅವ್ರ ಜೊತೆ ಒಂದು ಉತ್ತಮವಾದ ಟೀಮನ್ನು ಕೊಟ್ಟು ಹೆಚ್ಚಿನ ಶಿಸ್ತಿನ ಒಂದು ಕಾರ್ಯ ಮಾಡಲಿಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದರೆ ಸಿಂಧನೂರು ಭಾಗದಲ್ಲಿ ಗಾಂಜಾ ಕೇಸ್ ಇದು ಮಾಡಿದರು ಯಾರು, ಚಂದ್ರಶೇಖರ್ ನಾಯ್ಕ್ ಮತ್ತು ಮಾನವಿಯಲ್ಲಿ ಕೂಡ ಇಸ್ಪೀಟು ಮತ್ತು ಓಸಿ ಇವೆಲ್ಲನೂ ಕೂಡ ತಡೆಗಟ್ಟುವ ಕೆಲಸ ಮಾಡಿದ್ದಾರೆ. ಅಂದರೆ ಕೆಲ ದಿನಗಳ ಹಿಂದೆ ಅಂದರೆ 13-14 ಟಿಪ್ಪರ್ ಅವರು ಕೂಡ ಅಂಧರ್ ಹಾಕಿದ್ದಾರೆ, ಯಾರು, ಚಂದ್ರಶೇಖರ್ ನಾಯ್ಕ್ ಅವರು. ಈಗ ಅದೇ ಅವರು ತಂಡಕ್ಕೆ ಇನ್ನು ಯಾವ ರೀತಿ ನೀವು ಸಪೋರ್ಟ್ ಕೊಡೋಂತ ಹೇಳ್ತೀವಿ, ಸರ್ಕಾರ ಒತ್ತಾಯ ಮಾಡ್ತಾರೆ ಹೆಚ್ಚಿನ ಸಿಬ್ಬಂದಿಯನ್ನು ಅವ್ರಿಗೆ ಕೊಟ್ಟು ಕಾರ್ಯವೈಖರಿ ಮಾಡಲಿಕ್ಕೆ. ಯಾಕಂದರೆ ಈಗ ಎಲ್ಲ ಕಡೆ ಅವರೊಬ್ಬರೇ ನೋಡೋಕ್ಕಾಗಲ್ಲ. ಸಿಬ್ಬಂದಿ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸರ್. ರಾಜ್ಯ ಸರ್ಕಾರ ಒಂದು ಸಿಬ್ಬಂದಿನ ಹೆಚ್ಚು ಅವರಿಗೆ ಮಾಡಿಕೊಟ್ಟು ಕಾರ್ಯ ನಿಷ್ಠೆಯಿಂದ ಮಾಡಲಿಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಸರ್. ರಕ್ಷಣಾ ವೇದಿಕೆ ಜನಪರ ಬಣದ ರಾಜ್ಯ ಕಾರ್ಯದರ್ಶಿ ಆದಂಥ ನಾನು ವಿಶ್ವನಾಥ್ ಅವರು ಮಾತಾಡ್ತಿರೋದು. ಈಗ ಸಿನ್ನೂರಲ್ಲಿ ನಮ್ಮ DYSP ಸಾಹೇಬರಾದಂಥ ಚಂದ್ರಶೇಖರ್ ಸರ್ ಅವರು ಈ ಮೊನ್ನೆ ಮರಳು ದಂಧೆ ಮತ್ತು ಮಟಗ ಇವೆಲ್ಲ ಜೂಜು ಅಕ್ರಮ ದಂಧೆ ನಡೆಸುತ್ತಿದ್ದಾರಂತ ಎಲ್ಲ ಹಿಡಿದು ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಮುಂದಿನಲ್ಲಿ ದಿನಗಳಲ್ಲಿ ಅಕ್ರಮ ದಂಧೆ ಮತ್ತು ಮಟಕ ಗಿಟಕ ಆಡೋದು ಸಮಸ್ಯೆ ಆಗ್ತದೆ. ಇಲ್ಲಿಗೆ ಬರಗಾಲ ಬಿದ್ದಿದೆ, ಜನಗಳು ಬೇಸತ್ತಾಗಿ ಕಂಗಾಲಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಚಂದ್ರಶೇಖರ್ ಸರ್ ಅವ್ರಿಗೂ ಒಂದು ಒಳ್ಳೆಯ ಸಿಬ್ಬಂದಿಯನ್ನು ಕರೆ ಕಳಿಸಿ ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಅಲ್ಲ ಸರ್, ಏನಂತಂದರೆ ಈಗ ಕಳೆದ ವಾರ ಕೂಡ ಒಂದು ರೀತಿಯಲ್ಲಿ ಸಿಂಧೂರಲ್ಲಿ ಗಾಂಜಾವನ್ನು ಹಿಡಿದಾಕಿದ್ರು ಚಂದ್ರಶೇಖರ್ ನಾಯ್ಕರು. ಮಾನವಿಯಲ್ಲಿ ಕೂಡ ಮರಳು ದಂಧೆ ಕೂಡ ಬ್ರೇಕ್ ಹಾಕಿದ್ದಾರೆ. ಆದರೆ ಮತ್ತು ಒಂದು ರೀತಿಯಲ್ಲಿ ಇಸ್ಪೀಟ್ ದಂಧೆ ಕೂಡ ಬ್ರೇಕ್ ಹಾಕಿದರು. ಒಂದು ರೀತಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು ಸರ್. ಮಾನವಿಯಲ್ಲಿ 17 ಜನರ ಮೇಲೆ ಮತ್ತು 17 ಬೈಕ್ಗಳು ಸೀಸ್ ಮಾಡಿದರು. ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಸರ್. ಒಳ್ಳೆ ಕಾಳಜಿ ವಹಿಸಿ ಮಾಡ್ತಿದ್ದಾರೆ. ಹೀಗೆ ನಮ್ಮ ಮಾನವಿಯಲ್ಲಿ ಕೂಡ ಮುಂದುವರಿಬೇಕಂತೇಳಿ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ವಿ ನಾವು. ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಾನವಿಯಲ್ಲಿ ಕೂಡ ಅವರು ಹೆಚ್ಚಿನ ಸಿಬ್ಬಂದಿಯನ್ನು ಕೊಟ್ಟು ಇಲ್ಲಿ ಮಾನವಿಯಲ್ಲಿ ಕೂಡ ಎಲ್ಲರಿಗೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ.